ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟೆನ್ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ HAL ಕಂಪನಿ ಶೇರ್ ಬಗ್ಗೆ ಒಂದು ಮೈಂಡ್ ಸೆಟ್ ಅನಾಲಿಸಿಸ್ನ ಮಾಡೋಣ. ಒಂದು ರೀಟೈಲರ್ ಮೈಂಡ್ ಸೆಟ್ ಅನಾಲಿಸಿಸ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ನ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನೋಡಿ, ಇದು HAL ನ ಮಂತ್ಲಿ ಚಾರ್ಟ್. ಮಂತ್ಲಿ ಚಾರ್ಟ್ ನೀವು ನೋಡ್ತಾ ಇದ್ದಂಗೆ ಏನಂತ ಅನ್ಸುತ್ತೆ, ಇದು ಅಪ್ ಟ್ರೆಂಡ್ ಅಲ್ಲಿ ಇದೆ, ಕರೆಕ್ಟ್ ಅಲ್ವಾ? ಸೊ ಇದು ಯಾವುದು ಮಂತ್ಲಿ ಚಾರ್ಟು ಅಥವಾ ಡೇ ಚಾರ್ಟು ಯಾರು ನೋಡಲ್ಲ ಅವರು ಯೂಶಲಿ ಅವ್ರಿಗೆ ಯಾವ ತರ ಮೈಂಡ್ ಸೆಟ್ ಇರುತ್ತೆ, ಅಥವಾ ಅವರು ಯಾವ ತರ ಟ್ರೇಡ್ ತಗೊಳ್ತಾರೆ, ಅಥವಾ ಅವರು ಯಾವ ತರ ಟ್ರೇಡ್ ನ ಮಾಡ್ತಾರೆ ಅಂತ ಫಸ್ಟ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇದನ್ನ ನಾನು ಡೇ ಚಾರ್ಟ್ಗೆ ಕನ್ವರ್ಟ್ ಮಾಡ್ತೀನಿ. ಸೊ ಇದು ಆಲ್ಮೋಸ್ಟ್ ನವೆಂಬರ್ ಮಂತ್ ಇಂದ ಒಂದು ಒಳ್ಳೆ ಬಿಗ್ ರ್ಯಾಲಿ ಕೊಟ್ಟಿದೆ. ನೋಡಿ, ಇಲ್ಲಿ ನಾನು ಏನ್ ಮಾರ್ಕ್ ಮಾಡಿದ್ದೀನೋ ಈ ದಿನ ಯೂಶಲಿ 4% ಅಪ್ ಆಗಿದೆ, ಇಲ್ಲಿ ಕಾಣುತ್ತೆ ನೋಡಿ. ಸೊ 4% ಅಪ್ ಆದಾಗ ಯೂಶಲಿ ನಿಮಗೆ ಯಾವುದೇ ಒಂದು ಸ್ಟಾಕ್ 4%, 3%, 2% ಅಥವಾ 5% ಜಾಸ್ತಿ ಅಪ್ ಆದಾಗ ಟಿವಿನಲ್ಲಿ ಜಾಸ್ತಿ ಅದೇ ಸ್ಟಾಕ್ ನ ತೋರಿಸ್ತಾ ಇರ್ತಾರೆ. ಸೊ ರೀಟೈಲರ್ಸ್ ಏನು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದವರು, ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ದವರು, ಯಾರು ಟಿವಿ ಚಾನಲ್ಸ್ ನ ಫಾಲೋ ಮಾಡ್ತಾರೆ ಅವರು ಯೂಶಲಿ ಇದು 4% ಮೇಲಕ್ಕೆ ಹೋದಾಗ HAL ಕಂಪನಿ ಓಕೆ 4% ಮೇಲಕ್ಕೆ ಹೋಗಿದೆ ಅಂದ್ರೆ ಮೂಮೆಂಟಮ್ ಸ್ಟಾರ್ಟ್ ಆಗಿದೆ, ಸರಿ ಬೈ ಮಾಡೋಣ, ಒಂದ್ಸಲಿ ನೋಡೋಣ ಅಂತ ಬೈ ಮಾಡ್ತಾರೆ. ಓಕೆ, ಬೈ ಮಾಡಿದಾದ್ಮೇಲೆ ಆಲ್ಮೋಸ್ಟ್ ಒಂದು 2,000 ರೂಪಾಯಿಗೆ ಬೈ ಮಾಡ್ತಾರೆ. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ. ಒಂದಿಲ್ಲಿ ಫೈನ್ ಡೇ ಒಂದು 2,200 ರೂಪಾಯಿ ಅಥವಾ ಇನ್ನೂ ಮೇಲ್ಗಡೆ 2,700 ರೂಪಾಯಿ, 600 ರೂಪಾಯಿ ಆ ಟೈಮಲ್ಲಿ ಸೆಲ್ ಮಾಡ್ಕೊಳ್ತಾರೆ. ಸೆಲ್ ಮಾಡಿದಾದ್ಮೇಲೆ ಏನ್ ಮಾಡ್ತಾರೆ, ಯೂಶಲಿ ರಿಟೇಲರ್ ಮೈಂಡ್ ಸೆಟ್ ಏನು, ನಾನು ಬೈ ಮಾಡಿದೆ, ಮೇಲ್ಗಡೆ ಹೋಯ್ತು, ಸೆಲ್ ಮಾಡಿದೆ, ಸೆಲ್ ಮಾಡಿದಾದ್ಮೇಲೆ ಮತ್ತೆ ಡೌನ್ ಬಂತು ಅಂತಂದ್ರೆ ಬೈ ಮಾಡ್ಕೊಳ್ತೀನಿ ಅಂತ. ಇಲ್ಲಿ ಒಂದಿನ ಏನು ಒಂದು 4% ಡೌನ್ ಆಯ್ತು, ಅವಾಗ ಬೈ ಮಾಡ್ತಾರೆ. ಅವರು ಸೆಲ್ ಮಾಡಿರೋ ಪ್ರೈಸ್ಗಿಂತ ಕಡಿಮೆ ಬಂದ್ರೆ ಮಾತ್ರ ಬೈ ಮಾಡೋದು, ಬೈ ಮಾಡ್ಕೊಳ್ತಾರೆ. ಆಲ್ಮೋಸ್ಟ್ ಅರೌಂಡ್ 2,650 ಅಥವಾ 700 ಅಂತ ಇಟ್ಕೋಣ. ಇಲ್ಲಿ ಬೈ ಮಾಡಿದಾದ್ಮೇಲೆ ಮತ್ತೆ ಇದೇನಾಗುತ್ತೆ, ಇಲ್ಲಿ ಸೈಡ್ ವೇಸ್ ಆಗಿ ಒಂದು ಟೈಮಲ್ಲಿ ಒಂದು 3,000ಕ್ಕೆ ಮೇಲಕ್ಕೆ ಹೋಗುತ್ತೆ. ಸೊ ನಾನು 2,700 ರೂಪಾಯಿಗೆ ಬೈ ಮಾಡಿದೆ, 3,000 ಹೋಯ್ತು, ಓಕೆ ಒಂದು 10% ಬಂತು, ಸರಿ ಸೆಲ್ ಮಾಡೋಣ ಅಂತ ಸೆಲ್ ಮಾಡ್ತಾರೆ. ಸೊ ಇದು ಜನರಲ್ ಆಗಿ ರಿಟೈಲರ್ನ ಮೈಂಡ್ ಸೆಟ್. ಓಕೆ, ಇಲ್ಲಿ ಸೆಲ್ ಮಾಡಿದ್ರು, ಮತ್ತೆ ಇಲ್ಲೊಂದು ಫೈನ್ ಡೇ ಇಲ್ಲಿ ಒಂದು 4% ಡೌನ್ ಆಗಿದೆ ಅಂತ ತೋರಿಸಿದ್ರು. ಅವ್ರು ಸೆಲ್ ಮಾಡಿರೋ ಪ್ರೈಸ್ಗಿಂತ ಕಡಿಮೆ ಬಂದಿತ್ತು, ಯಾಕಂದ್ರೆ ಇಲ್ಲಿ 3,000 ರೂಪಾಯಿ ಸೆಲ್ ಮಾಡಿರ್ತಾರೆ, ಇಲ್ಲಿ ಬಂದಿರೋ ಅಂಥದ್ದು 2,850 ಅಥವಾ 2,840. ಈ ಟೈಮಲ್ಲಿ ಮತ್ತೆ ಇದೇ ಸ್ಟಾಕ್ನ ಬೈ ಮಾಡ್ತಾರೆ. ಯಾಕೆ HAL ಬೈ ಮಾಡ್ತಾ ಇರ್ತಾರೆ ಅಥವಾ ಸೆಲ್ ಮಾಡ್ತಾ ಇರ್ತಾರೆ ಅಂತಂದ್ರೆ, ಒಂದ್ಸಲಿ ಇಲ್ಲಿ ಬಿಗ್ ಪ್ರಾಫಿಟ್ ಆದ್ಮೇಲೆ ಯೂಶಲಿ ಯಾವುದೇ ರಿಟೈಲರ್ ಆಗಲಿ ಯಾರೇ ಆಗಲಿ ಆ ಸ್ಟಾಕ್ನ ನೋಡದೇ ಇರಲ್ಲ. ಅಂದ್ರೆ ಅದು ಒಂದ್ಸಲಿ ಪ್ರಾಫಿಟ್ ಆಗೋಯ್ತಾ ಅದನ್ನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತಾರೆ, ಅದೇ ಸ್ಟಾಕ್ ಕಡೆ ನೋಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಇದು ಅಪ್ ಟ್ರೆಂಡ್ ಅಲ್ಲಿ ಇದೆ, ಅದೆಲ್ಲ ಏನು ಗೊತ್ತಿರಲ್ಲ. ಬಟ್ ಮೇಲಕ್ಕೆ ಹೋದ್ರೆ ನಾನು ಸೆಲ್ ಮಾಡ್ತೀನಿ, ಕೆಳಗಡೆ ಬಂದಾಗ ಬೈ ಮಾಡ್ತೀನಿ ಅಂತ. ಓಕೆ, ಇಲ್ಲಿ ಮತ್ತೆ ಬೈ ಮಾಡ್ತಾರೆ. ಅದಾದ್ಮೇಲೆ ಇಲ್ಲೊಂದ್ ಕಡೆ 3,200 ರೂಪಾಯಿ, ಆಲ್ಮೋಸ್ಟ್ ಇಲ್ಲೂ ಅಗೈನ್ ಒಂದು 15-20% ಬಂತು. ಸೊ ಸೆಲ್ ಮಾಡ್ತಾರೆ. ಇಲ್ಲಿ ಮೇಲಕ್ಕೆ ಹೋಯ್ತಾ ಇನ್ನೊಂದು 3-4 ದಿನ ಇಲ್ಲಿ ಏನು ಮಾಡಕ್ ಹೋಗಲ್ಲ, ಯಾಕೆಂತಂದ್ರೆ ಅವರು ಸೆಲ್ ಮಾಡಿರೋ ಪ್ರೈಸ್ಗಿಂತ ಮೇಲಕ್ಕೆ ಹೋಯ್ತಾ ಏನು ಮಾಡಕ್ ಹೋಗಲ್ಲ. ಮತ್ತೆ ಇಲ್ಲಿ ಡಿಪ್ ಬಂತು, ಈ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಬೈ ಮಾಡ್ಕೊಂಡ್ರು, ಮತ್ತೆ ಮೇಲಕ್ಕೆ ಹೋಯ್ತು, ಇಲ್ಲಿ ಮತ್ತೆ ಇಲ್ಲೊಂದ್ ಕಡೆ ಎಲ್ಲಾದ್ರೂ ಸೆಲ್ ಮಾಡಿರ್ತಾರೆ. ಮತ್ತೆ ಇಲ್ಲಿ ಡೌನ್ ಬಂತು, ನೋಡಿ ಇಲ್ಲಿ ಡೌನ್ ಬಂತು, ಮತ್ತೆ ಬೈ ಮಾಡ್ತಾರೆ. ಅದೇ ತರ ರೂಢಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬೈ ಮಾಡಿದ್ರು, ಮತ್ತೆ ಇಲ್ಲೊಂದು ಅಪ್ವರ್ಡ್ ರ್ಯಾಲಿ ಕೊಡ್ತು, ಇಲ್ಲಿ ಸೆಲ್ ಮಾಡಿದ್ರು, ಮತ್ತೆ ಇಲ್ಲೊಂದು June 4th ಎಲೆಕ್ಷನ್ ರಿಸಲ್ಟ್ಸ್ ದಿವಸ 17% ಡೌನ್ ಆಯ್ತು. ಮತ್ತೆ ಇವ್ರದ್ದೇನು ಬೈ ಮಾಡಬೇಕು, ಡೌನ್ ಬಂದಾಗ ಬೈ ಮಾಡ್ತೀನಿ, ಓಕೆ ಇಲ್ಲಿ ಬೈ ಮಾಡಿದ್ರು. ಓಕೆ, ಮತ್ತೆ ಇಲ್ಲೊಂದ್ಸಲಿ ಪ್ರೀವಿಯಸ್ ಹೈಸ್ ಏನಿದೆ ಅಥವಾ ಅವರು ಪ್ರೀವಿಯಸ್ಲಿ ಏನ್ ಸೆಲ್ ಮಾಡಿರ್ತಾರೋ ಆ ಪ್ರೈಸ್ಗಿಂತ ಜಾಸ್ತಿ ಹೋಯ್ತು, ಮತ್ತೆ ಸೆಲ್ ಮಾಡ್ಕೊಂಡ್ರು. ಓಕೆ, ಇಲ್ಲಿವರೆಗೂ ಬೈ ಮಾಡಿದ್ರು, ಸೆಲ್ ಮಾಡಿದ್ರು, ಬೈ ಮಾಡಿದ್ರು, ಸೆಲ್ ಮಾಡಿದ್ರು. ಹೆಚ್ಚು ಕಡಿಮೆ ಒಂದು 6ರಿಂದ 7 ಟ್ರೇಡು ಮಾಡಿರ್ತಾರೆ, ಪ್ರಾಫಿಟ್ಸು ಆಗಿರುತ್ತೆ. ಅದಾದ್ಮೇಲೆ ನೋಡಿ ಇಲ್ಲಿ ಡೌನ್ ಬಂತು, ಇಲ್ಲೊಂದು 6% ಡೌನ್ ಆಯ್ತು, ಬೈ ಮಾಡಿದ್ರು. ಇವಾಗ ಏನ್ ಮೈಂಡ್ ಸೆಟ್ ಅಂತಂದ್ರೆ, ಪ್ರೀವಿಯಸ್ ಹೈ ಅಥವಾ ಪ್ರೀವಿಯಸ್ಲಿ ಇದು ಎಷ್ಟಕ್ಕೆ ಹೋಗಿತ್ತು
5,500 ರೂಪಾಯಿಗೆ ಹೋಗಿತ್ತು. ಸೊ ಇಲ್ಲಿಂದ ಡೌನ್ ಬಂದಾಗ ಎಷ್ಟಕ್ಕೆ 5,000 ರೂಪಾಯಿ ಬಂದಾಗ ಬೈ ಮಾಡ್ತಾರೆ. ಬೈ ಮಾಡಿದಾದ್ಮೇಲೆ ಮತ್ತೆ 5,500 ರೂಪಾಯಿ ಹೋದಾಗ ಮಾತ್ರ ಸೆಲ್ ಮಾಡ್ಬೇಕಲ್ವಾ. ಯಾಕೆಂತಂದ್ರೆ ಇವ್ರದ್ದು ಯೂಶಲಿ ಇಲ್ಲೆಲ್ಲ ರೂಢಿ ಅದೇ ತರ ಮಾಡ್ಕೊಂಡ್ ಬಂದಿರ್ತಾರೆ, ಬೈ ಸೆಲ್ಲು ಪ್ರೀವಿಯಸ್ ಹೈಸ್ ಏನಿರುತ್ತೋ ಅದನ್ನ ಬ್ರೇಕ್ ಆದಾಗ ಸೆಲ್ ಮಾಡ್ಕೊಳ್ತಾರೆ, ಮತ್ತೆ ಡೌನ್ ಬಂದಾಗ ಬೈ ಮಾಡಿರ್ತಾರೆ. ಪ್ರೀವಿಯಸ್ ಹೈ ಬ್ರೇಕ್ ಆದಾಗ ಮತ್ತೆ ಸೆಲ್ ಮಾಡ್ತಾರೆ, ಮತ್ತೆ ಡೌನ್ ಬಂದಾಗ ಬೈ ಮಾಡ್ತಾರೆ. ಅದೇ ತರ ಒಂದು ಫೈನ್ ಡೇ ಇಲ್ಲಿ ಡೌನ್ ಬಂತು, ಓಕೆ, ಇಲ್ಲಿ ಬೈ ಮಾಡಿದ್ರು, ಪ್ರೀವಿಯಸ್ ಹೈಸ್ಗೆ ಹೋಗ್ಲೇ ಇಲ್ಲ. ಮತ್ತೆ ಇಲ್ಲಿ ಡೌನ್ ಬಂತು, ಮತ್ತೆ ಬೇರೆ ಶೇರ್ಸ್ನೆಲ್ಲ ಸೆಲ್ ಮಾಡಿ ಯಾಕೋ ಡೌನ್ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ತಗೊಳ್ಳೋಣ, ಹೋಗೇ ಹೋಗುತ್ತಲ್ಲ ಹೆಂಗಿದ್ರು. ಯಾಕಂದ್ರೆ ನಾನು 6 ತಿಂಗಳಿಂದ ಇದನ್ನೇ ಮಾಡ್ಕೊಂಡ್ ಬಂದಿದ್ದೆ, ಈಗಲೂ ಅದು ಅದೇ ತರ ಆಗತ್ತೆ ಅಂತ ಮತ್ತೆ ಬೈ ಮಾಡಿದ್ರು. ಮತ್ತೆ 5,500ಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. 5,500ಕ್ಕೆ ಒಂದು ಲೈನ್ ಹಾಕೋಣ. ಓಕೆ, ಸೊ ಇದು ಹೈಯೆಸ್ಟ್ ಅಂತ. ಓಕೆ, ಇಲ್ಲಿ ಮೇಲಕ್ಕೆ ಹೋಗುತ್ತೆ ಅಂತ ವೆಯ್ಟ್ ಮಾಡ್ತಾರೆ. ಇಲ್ಲಿ ಒಂದು ಸ್ವಲ್ಪ ಮೇಲಕ್ಕೆ ಹೋಯ್ತು, ಇಲ್ಲಿ ಕೊಡಲ್ಲ, ಯಾಕೆಂತಂದ್ರೆ ಅಷ್ಟೊಂದು ಪ್ರಾಫಿಟ್ಸು ಇರೋದಿಲ್ಲ. ಮತ್ತೆ ಇಲ್ಲಿ ಇವತ್ತು 4,200 ರೂಪಾಯಿಗೆ ಬಂದಿದೆ. ಈಗ ಮತ್ತೆ ಅಮೌಂಟ್ ಇತ್ತು ಅಂತಂದ್ರೆ ಮತ್ತೆ ಆವ್ರೇಜ್ ಮಾಡಿ. ಓಕೆ, ಇದು ಒಂದು ರೀಟೈಲರ್ಸ್ನ ಪ್ಯಾಟ್ರನ್. ಆದರೆ ಆಟೋಮೆಟಿಕಲಿ ಇಲ್ಲೆಲ್ಲ ಅವರು ಯಾವಾಗ ಬೈ ಮಾಡಿದ್ರು ಸೆಲ್ ಮಾಡಿದ್ರು, ಬೈ ಮಾಡಿದ್ರು ಸೆಲ್ ಮಾಡಿದ್ರು, ಈ ಥರ ಇತ್ತು. ಈ ಟೈಮಲ್ಲಿ ಮಂತ್ಲಿ ಚಾರ್ಟ್ನ ನಾವು ನೋಡಿದ್ರೆ ಆಟೋಮೆಟಿಕಲಿ ಮಂತ್ಲಿ ಚಾರ್ಟು ಅಪ್ ಟ್ರೆಂಡಲ್ಲಿತ್ತು. ಹಾಗಾಗಿ ಅವರು ಪ್ರತಿ ಸಲ ಡೌನ್ ಬಂದಾಗ ಬೈ ಮಾಡಿದಾಗ ಮೇಲಕ್ಕೆ ಹೋಗಿದೆ, ಪ್ರತಿ ಸಲಿನೂ ಅವರು ಪ್ರಾಫಿಟ್ ಮಾಡಿರ್ತಾರೆ. ಆದರೆ ಇಲ್ಲಿ ಫೈನಲ್ ಆಗಿ ಸಿನಾರಿಯೋ ಚೇಂಜ್ ಆಯಿತು. ಈ ಸಿನಾರಿಯೋ ಚೇಂಜ್ ಆಗಿರುವಂಥದ್ದು ಅಂದರೆ ಈ ಸ್ಟಾಕು ಅಪ್ ಟ್ರೆಂಡಲ್ಲಿ ಇದ್ದಿದ್ದಂಥದ್ದು ಇಲ್ಲಿ ಸಿನಾರಿಯೋ ಚೇಂಜ್ ಆಗಿರುವಂಥದ್ದು ರೀಟೈಲರ್ಗೆ ಗೊತ್ತಾಗಲ್ಲ. ಸೊ ಗೊತ್ತಾಗದೇ ಇರೋದಕ್ಕೆ ಇಲ್ಲಿ ಲಾಸ್ಟ್ 6 ಮಂತ್ಸ್ ಏನು ಮಾಡಿದ್ರು ಅದನ್ನೇ ಇವಾಗ ಕಂಟಿನ್ಯೂ ಮಾಡಕ್ಕೆ ಹೋಗ್ತಾರೆ. ಇದು ಆಗ ವರ್ಕ್ ಆಗಲ್ಲ. ಇಲ್ಲಿ ಏನು ಪ್ರಾಫಿಟ್ ಮಾಡಿರ್ತಾರೋ ಎಲ್ಲದನ್ನು ಇಲ್ಲಿ ಇದರ ಲಾಸ್ ಬುಕ್ ಮಾಡಿದ್ರೆ ಲಾಸ್ ಬುಕ್ ಮಾಡಬೇಕಾಗತ್ತೆ, ಅಥವಾ ಹೋಲ್ಡ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಈ ಸ್ಟಾಕ್ದು ಸಿನಾರಿಯೋ ಚೇಂಜ್ ಆಗಿದೆ. ನೆಕ್ಸ್ಟ್ ಇದು ಏನಾಗ್ಬೋದು ಅಂತಂದ್ರೆ ಟೆಕ್ನಿಕಲಿ ನೋಡಿ, ಹಿಂಗಾಗ್ಬೋದು, ಹಿಂಗೆ ಈ ತರ ಇರಬೇಕು ಅಂತಂದ್ರೆ ಇನ್ನ 1 ವರ್ಷ, 1.5 ವರ್ಷ, 2 ವರ್ಷ, ಅಥವಾ ಒಂದು 6 ತಿಂಗಳು, 8 ತಿಂಗಳು, 10 ತಿಂಗಳು, ಅಥವಾ ಒಂದು 3 ವರ್ಷ, 5 ವರ್ಷನೇ ಬೇಕಾದ್ರೂ ಈ ತರ ಆಗಿ ಆಮೇಲೆ ಮತ್ತೆ ವರ್ಡ್ ರ್ಯಾಲಿ ಸ್ಟಾರ್ಟ್ ಆಗ್ಬೋದು. ಆದ್ರೆ ಇಲ್ಲಿ ಸಿನಾರಿಯೋ ಚೇಂಜ್ ಆಗೋದು ಏನು ಅನ್ನೋದು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಇಲ್ಲಿ ಏನ್ ಪ್ರಾಫಿಟ್ ಮಾಡಿರ್ತಾರೋ ಇದೆಲ್ಲ ಅಮೌಂಟ್ನು HALಗೆ ಹಾಕೊಂಡು ಕುತ್ಕೊಂಡು ಅದನ್ನ ವೆಯ್ಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಆಯ್ತಾ, ಲಾಸ್ ಬುಕ್ ಮಾಡಬೇಕು, ಇಲ್ಲ ಅಂತಂದ್ರೆ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಬೇರೆ ಸ್ಟಾಕ್ಸ್ ಎಲ್ಲ ಮೇಲಕ್ಕೆ ಹೋಗ್ತಾ ಇರುತ್ತೆ, ನನ್ನ ಹತ್ರ ಇರೋ HAL ಮಾತ್ರ ಮೇಲಕ್ಕೆ ಹೋಗ್ತಾ ಇಲ್ಲ ಅನ್ನೋ ಫೀಲ್ ಆಗುತ್ತೆ. ಸೊ ಒಂದಲ್ಲ ಒಂದಿನ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡೋಕ್ಕಾಗಲ್ಲ ಅಂತ ಡಿಸೈಡ್ ಆಗ್ತಾರೆ. ಅದೇ ನೋಡಿ, ಇದನ್ನ ಇಷ್ಟೊಂದು ಏನು ಫರ್ಮ್ ಆಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಪ್ರೀವಿಯಸ್ ಡೇಟಾ. ಇದೇ ತರ ಇನ್ನೊಂದು ಚಾರ್ಟ್ನ ತೋರಿಸ್ತೀನಿ. ಈಗ ಯೂಶಲಿ ಈ ಟೈಮಲ್ಲಿ ಇದು ಸಿನಾರಿಯೋ ಚೇಂಜ್ ಆಯಿತು ಅಂತ ಹೇಳಬೇಕು ಅಂತಂದ್ರೆ ಅದಕ್ಕೆ ಒಂದು ಸ್ಕಿಲ್ ಬೇಕಾಗುತ್ತೆ. ಈ ಥರ ಆಗೋಗಿದ್ದಾದ್ಮೇಲೆ, ಈ ಥರ ಸೈಡ್ ವೇಸ್ ಆಗಿದ್ದಾದ್ಮೇಲೆ 1 ವರ್ಷನೋ 1.5 ವರ್ಷನೋ ಆದಮೇಲೆ ಇದು ಸೈಡ್ ವೇಸಲ್ಲಿ ಇದೆ ಅಂತ ಹೇಳೋದು ಪ್ರೀವಿಯಸ್ ಡೇಟಾ ನೋಡಿ. ಆದರೆ ಇವಾಗಲೇ ಡಿಸೈಡ್ ಮಾಡಬೇಕು ಅಂದರೆ ಇಲ್ಲಿಂದ ಈ ಸ್ಟಾಕು ಇನ್ನು ನೋಡೋಕೆ ಹೋಗಬಾರ್ದು, ಇದು ಸಿನಾರಿಯೋ ಚೇಂಜ್ ಆಗೋಗಿದೆ, ಇದು ಎಕ್ಸಿಟಿಗೆ ಬಂದ್ಬಿಟ್ಟಿದೆ, ಈ ಸ್ಟಾಕು ಸೈಡ್ ವೇಸಿಗೆ ಬಂದಿದೆ, ಅಥವಾ ಈ ಸ್ಟಾಕು ಡೌನ್ ಟ್ರೆಂಡಿಗೆ ಬಂದಿದೆ ಅಂತ ಡಿಸೈಡ್ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಸ್ಕಿಲ್ ಬೇಕು. ಅದನ್ನು ನಾವು ಮಂತ್ಲಿ ಚಾರ್ಟ್ನ ನೋಡಿ ಈಸಿಯಾಗಿ ಕಂಡುಹಿಡಿಬೋದು. ನೋಡಿ, ಯಾಕೆ ನಾನು ಇಷ್ಟು ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಅಂತ ಒಂದು ಎಕ್ಸಾಂಪಲ್ನ ತೋರಿಸ್ತೀನಿ ನೋಡಿ. ಇನ್ನೊಂದು ಚಾರ್ಟು, ಇದು IEXನ ಚಾರ್ಟು. ಓಕೆ, IEX ಚಾರ್ಟು ನೋಡಿ, ಪ್ರೀವಿಯಸ್ಲಿ ಇಲ್ಲಿಂದ ರಿಟೇಲರ್ ಮೈಂಡ್ ಸೆಟ್ಟು. ಓಕೆ, ಇಲ್ಲಿಂದ ಬೈ ಮಾಡಿರೋವಂಥವ್ರು ಮೇಲಕ್ಕೆ ಹೋದಾಗೆಲ್ಲ ಬೈ ಮಾಡಿರ್ತಾರೆ. ಅಂದರೆ ಮೇಲಕ್ಕೆ ಹೋಗ್ಬೇಕಾದ್ರೆ ಬೈ ಮಾಡಿರ್ತಾರೆ, ಕೆಳಗೆ ಬಂದಾಗ ಮತ್ತೆ ಬೈ ಮಾಡ್ತಾರೆ, ಮೇಲಕ್ಕೆ ಹೋದಾಗ ಸೆಲ್ ಮಾಡ್ತಾರೆ, ಮತ್ತೆ ಕೆಳಗಡೆ ಬಂದಾಗ ಬೈ ಮಾಡ್ತಾರೆ, ಮೇಲಕ್ಕೆ ಹೋದಾಗ ಸೆಲ್ ಮಾಡ್ತಾರೆ, ಮತ್ತೆ ಕೆಳಗಡೆ ಬಂದಾಗ ಬೈ ಮಾಡ್ತಾರೆ. ಇಲ್ಲಿಂದ ಇಲ್ಲಿವರೆಗೂ ಮಾಡಿರ್ತಾರೆ. ಆದಮೇಲೆ ಇಲ್ಲಿ ಸಿನಾರಿಯೋ ಚೇಂಜ್ ಆಯಿತು. ಅರೌಂಡ್ ಡಿಸೆಂಬರಲ್ಲಿ ಸಿನಾರಿಯೋ ಚೇಂಜ್ ಆಯಿತು. ಅದಾದಮೇಲೆ ಇದು 250 ರೂಪಾಯಿಂದ ಈ ಸ್ಟಾಕು ಬೀಳಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು, ಅಥವಾ ಸೈಡ್ ವೇಸ್ಗೆ ಬರೋ ಸ್ಟಾರ್ಟ್ ಆಗಿರುವಂಥದ್ದು ಡಿಸೆಂಬರ್ 2021ಇಂದ ಇಲ್ಲಿಗೆ ಬಂದಿದೆ ಅಂದರೆ 116 ರೂಪಾಯಿ ಬಂದಿದೆ. 250 ರೂಪಾಯಲ್ಲಿ ಬೈ ಮಾಡಿ ಸೆಲ್ ಮಾಡಿ, ಬೈ ಮಾಡಿ ಸೆಲ್ ಮಾಡಿ ಮಾಡಿರೋವಂಥವ್ರು ಮತ್ತೆ ಅದೇ ಥರ
ಪ್ರೀವಿಯಸ್ ಹೈಸ್ ಏನಿದೆ 318 ರೂಪಾಯಿ ಇದು ಬ್ರೇಕ್ ಆಗುತ್ತೆ ಅಂತ 250ರಲ್ಲೋ 240ರಲ್ಲೋ 220ರಲ್ಲೋ ತಗೊಂಡಿದ್ದಾದ್ಮೇಲೆ ಈ ಸ್ಟಾಕ್ ಏನಾಗಿರುತ್ತೆ 180 ಬರುತ್ತೆ, 170 ಬರುತ್ತೆ, 150 ಬರುತ್ತೆ, 110 ರೂಪಾಯಿ ಬರುತ್ತೆ. ಸೊ ಈ ಟೈಮ್ ಎಲ್ಲಾನು ವೇಸ್ಟು. ಪ್ಲಸ್ ಅಮೌಂಟ್ ಇತ್ತು ಅಂತಂದ್ರೆ ಅವರೇಜ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಅದೂ ಮಾಡೋಕ್ಕಾಗಲ್ಲ. ಎಲ್ಲರ ಹತ್ರನೂ ಲಿಮಿಟೆಡ್ ಮನಿ, ಒಂದಲ್ಲ ಒಂದು ಟೈಮಲ್ಲಿ ಸಾಕಪ್ಪ ಈ ಸ್ಟಾಕು ಇನ್ನ ಮೇಲಕ್ಕೆ ಹೋಗುತ್ತೋ ಇಲ್ವೋ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈ ಟೈಮಲ್ಲಿ ಮಾರ್ಕೆಟ್ ಎಲ್ಲ ನಿಫ್ಟಿ ಎಲ್ಲ ಮೇಲಕ್ಕೆ ಹೋಯ್ತು, ಬೇರೆ ಸ್ಟಾಕ್ಸ್ ಎಲ್ಲ ಮೇಲಕ್ಕೆ ಹೋಯ್ತು, ಆದರೆ IEX ಮಾತ್ರ ಮೇಲಕ್ಕೆ ಹೋಗ್ಲಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಒಂದು ನಮಗೆ ಮಂತ್ಲಿ ಚಾರ್ಟ್ ಅಲ್ಲಿ ಎಕ್ಸಿಟ್ ಪ್ಯಾಟ್ರನ್ ಬಂದಿದ್ದಾದ್ಮೇಲೆ ಈ ಸ್ಟಾಕು ಮೇಲಕ್ಕೆ ಹೋಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಇದೇ ತರ ಪ್ಯಾಟ್ರನ್ ಇವಾಗ HAL ಅಲ್ಲಿ ಬಂದಿರುವಂಥದ್ದು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು ಏನು ಅಂತಂದ್ರೆ ಇದು ಆಗೋಗಿದ್ದಾದ್ಮೇಲೆ ಹೇಳುವಂಥದ್ದು ಈಸಿ, ಇದು ಸೈಡ್ ವೇಸ್ ಅಲ್ಲಿ ಇತ್ತು ಅಥವಾ ಡೌನ್ ಟ್ರೆಂಡ್ ಅಲ್ಲಿ ಇಲ್ಲೇ ಕಾಷನ್ ಆದ್ರೆ ಮತ್ತೆ ನಾವು ಅದೇ ಸ್ಟಾಕ್ ಅಲ್ಲಿ ಎಂಟ್ರಿ ಆಗಲ್ಲ. ಅದೇ ತರ ಪ್ಯಾಟರ್ನ್ ಈಗ HAL ಅಲ್ಲಿ ಬಂದಿದೆ. ಸೊ ಹಾಗಾಗಿ HAL ಅಲ್ಲಿ ನೀವು ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಇದನ್ನ ನೋಡಿ ನಿಮ್ಮ ಡಿಸಿಷನ್ಸ್ನ ನೀವು ತಗೋಬಹುದು. ಸೊ ನನ್ನ ವಿಡಿಯೋಸ್ ಈ ತರ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲ ನಾನು ಕಂಪ್ಲೀಟ್ ಆಗಿ ಒಂದು ಎಕ್ಸಿಟ್ ಪ್ಯಾಟ್ರನ್ ಅಂದ್ರೆ ಏನು, ಎಂಟ್ರಿ ಪ್ಯಾಟ್ರನ್ ಅಂತಂದ್ರೆ ಏನು ನಾನು ಕಲ್ತ್ಕೊಬೇಕು ಅಂತಂದ್ರೆ ನಮ್ಮ ಆಫ್ಲೈನ್ ಟ್ರೈನಿಂಗ್ ಸೆಷನ್ಸ್ಗೆ ನೀವು ಅಟೆಂಡ್ ಆದರೆ ಈಸಿಯಾಗಿ ಒಂದು ಎಕ್ಸಿಟ್ ಪ್ಯಾಟ್ರನ್ ಯಾವುದು, ಒಂದು ಎಂಟ್ರಿ ಪ್ಯಾಟ್ರನ್ ಯಾವುದು, ಯಾವ ಸ್ಟಾಕಲ್ಲಿ ಟ್ರೇಡ್ ಮಾಡಬೇಕು, ಯಾವ ಸೆಕ್ಟರ್ ಮೇಲೆ ಹೋಗ್ತಾ ಇದೆ ಅದೇ ಸೆಕ್ಟರ್ ನಾವು ಯಾವ ಥರ ಇರೋ ಅಂಥದ್ದು ನೋಡಿ. ಈಗ ಇಷ್ಟೂ ದಿನ ಆದಮೇಲೆ 2021 ಡಿಸೆಂಬರ್ ಆದಮೇಲೆ ಈಗ ರೀಸೆಂಟಾಗಿ ಇದು ಅಪ್ ಟ್ರೆಂಡು ಸ್ಟಾರ್ಟ್ ಆಗಿದೆ. ಸೊ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂದರೆ ಇದಕ್ಕೂ ನಾನೊಂದು ವಿಡಿಯೋನ ಮಾಡಿ ಪೋಸ್ಟ್ ಮಾಡಿದ್ದೆ IEX ಬ್ರೇಕ್ಔಟ್ ಆಗುತ್ತಾ ಅಂತ. ಅದಾದಮೇಲೆ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಆದಮೇಲೆ ನಮ್ಮನ್ನ ವೆಯ್ಟ್ ಮಾಡಿಸಿ ಅದು ಬ್ರೇಕ್ಔಟ್ ಆಯಿತು. ಸೊ ಯಾರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಅವರೆಲ್ಲರಿಗೂ ಗೊತ್ತಿದೆ IEX ನಾವು ಯಾವ ಪ್ರೈಸಲ್ಲಿ ಐಡೆಂಟಿಫೈ ಮಾಡಿದ್ವಿ, ಇವಾಗ ಅಲ್ಲಿಂದ ಎಷ್ಟು ಇದು ಮೇಲಕ್ಕೆ ಹೋಗಿದೆ ಅಂತ ನಮ್ಮ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ ಏನು ಅಂತಂದ್ರೆ ಪ್ಯಾಟ್ರನ್ ಗೊತ್ತಿಲ್ಲ, ಎಕ್ಸಿಟ್ ಪ್ಯಾಟ್ರನ್ ಅನ್ನೋದು ಒಂದು ಗೊತ್ತಿಲ್ಲ ಅಂತಂದ್ರೆ ನಾವು ಅದೇ ಸ್ಟಾಕ್ನ ಮತ್ತೆ ಮತ್ತೆ ಡೌನ್ ಬಂದಾಗ ಬೈ ಮಾಡೋದು, ಮೇಲಕ್ಕೆ ಹೋದಾಗ ಸೆಲ್ ಮಾಡೋದು, ಡೌನ್ ಬಂದಾಗ ಬೈ ಮಾಡೋದು, ಮೇಲಕ್ಕೆ ಹೋದಾಗ ಸೆಲ್ ಮಾಡೋದು, ಅದನ್ನ ಮಾಡೋಣ ಅಂತ ಅನ್ಕೊಳ್ತೀವಿ. ಆದರೆ ಅದು ಮೇಲಕ್ಕೆ ಹೋಗದೆ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ಅಂತಂದ್ರೆ ಮಂತ್ಲಿ ಚಾರ್ಟ್ ಅಲ್ಲಿ ಎಕ್ಸಿಟ್ ಬಂದಾಗ ನೋಡಿ. ಈಗ HAL ಇದೇ ತರ ಆಗಿದೆ. ಸೊ ಹಾಗಾಗಿ ಯಾರ್ಯಾರು HAL, ಕೊಚ್ಚಿನ್ ಶಿಪ್ ಯಾರ್ಡು, BHEL ಅಲ್ಲೆಲ್ಲ ಏನು ಟ್ರೇಡ್ ಮಾಡಬೇಕು, ನೆಕ್ಸ್ಟು ನಾನು ಡೌನ್ ಬರ್ತಾ ಇದೆ ಬೈ ಮಾಡಬೇಕು, ಅವರೇಜ್ ಮಾಡಿ ಸೆಲ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಈ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೂ ಶೇರ್ ಮಾಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೂ ಹೇಳಿ. ಯಾಕೆ ಅಂತಂದರೆ ಇವಾಗ HAL ನನ್ನ ಪ್ರಕಾರ ಈ ಥರ ಸೈಡ್ ವೇಸ್ ಆಗ್ಬೋದು ಅಥವಾ ಡೌನ್ ಟ್ರೆಂಡೇ ಆಗ್ಬೋದು. ಯಾಕೆ ಅಂತಂದರೆ ಮಾರ್ಕೆಟಲ್ಲಿ ಸೆಕ್ಟರ್ ಚೇಂಜ್ ಆಗುತ್ತೆ, ಸೆಕ್ಟರ್ ಚೇಂಜ್ ಆದಾಗ ನಾವು ಚೇಂಜ್ ಆಗಬೇಕು. ಇಲ್ಲಿರೋವಂಥ ಸ್ಟಾಕ್ಸ್ ಇವಾಗ HAL ಅಲ್ಲಿ ಇರೋವಂಥ ಅಮೌಂಟು ಇಲ್ಲಿ ಪ್ರಾಫಿಟ್ನ ಬುಕ್ ಮಾಡಿ ಏನು ಮಾಡ್ತಾರೆ ಅಂತಂದರೆ ಈ ಅಮೌಂಟ್ನೇ ತೆಗೆದು ಇವಾಗ ಆ್ಯಸ್ ಆಫ್ ನಾವು ಯಾವ್ದು ಮೇಲಕ್ಕೆ ಹೋಗ್ತಾ ಇದೆ, ಹಿಂದೂಸ್ತಾನ್ ಯೂನಿಲಿವರ್ ಆಗಿರ್ಬೋದು, ಬ್ರಿಟಾನಿಯಾ ಆಗಿರ್ಬೋದು, ಮ್ಯಾರಿಕೋ ಆಗಿರ್ಬೋದು, ಇದೆಲ್ಲ ಇವಾಗ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗೋ ಲೆವೆಲಲ್ಲಿವೆ. ಸೊ ಈ ಥರ ಅಪ್ ಟ್ರೆಂಡ್ ಆಗೋದ್ಮೇಲೆ ಒಂದು 6 ತಿಂಗಳಾದ್ಮೇಲೆ ಇದು ಅಪ್ ಟ್ರೆಂಡ್ ಇತ್ತು ಅಂತ ಹೇಳೋದು ಈಸಿ. ಆದರೆ ಇವತ್ತು ನಾವು ಅಪ್ ಟ್ರೆಂಡಲ್ಲಿ ಇದೆಯಾ ಈ ಸ್ಟಾಕು ಅಂತ ಐಡೆಂಟಿಫೈ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಸ್ಕಿಲ್ ಬೇಕು. ಸೊ ಯಾರೆಲ್ಲ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರು ಯಾರೂ HAL ಇವಾಗ ನೋಡಿದ್ರೆ ಅವರು ಇದ್ರ ಕಡೆ ಸದ್ಯಕ್ಕೆ ನೋಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಇದು ಆಲ್ರೆಡಿ ಎಕ್ಸಿಟ್ನ ಕೊಟ್ಟಿದೆ, ಪ್ಲಸ್ ಇದು ಡೌನ್ವರ್ಡ್ ಅಥವಾ ಸೈಡ್ ವೇಸ್ ಮೂವ್ಮೆಂಟ್ನ ಕೊಟ್ಟಿದೆ. ನೋಡಿ ಯಾವುದೇ ಒಂದು ಸ್ಟಾಕಲ್ಲಾಗಲಿ ನೀವು ಆ ಸ್ಟಾಕ್ನ ಮದುವೆ ಆಗಕ್ಕೆ ಹೋಗ್ಬಾರ್ದು, ಅಂದರೆ ಮ್ಯಾರಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಓಕೆ, ಆ ಸ್ಟಾಕ್ ಎಲ್ಲಿವರೆಗೂ ಅಪ್ ಟ್ರೆಂಡಲ್ಲಿ ಇರುತ್ತೋ ಅಲ್ಲಿವರೆಗೂ ನಾವು ಆ ಸ್ಟಾಕ್ ಜೊತೆ ಇರಬೇಕು. ಅದೇನಾದ್ರು ಎಕ್ಸಿಟ್ ಬಂತು ಅಂತಂದರೆ ನಮಗೆ HAL ಅಲ್ಲಿ ಪ್ರಾಫಿಟ್ ಮಾಡಿದ್ರೆ ಏನು, ಹಿಂದೂಸ್ತಾನ್ ಯೂನಿಲಿವರಲ್ಲಿ ಪ್ರಾಫಿಟ್ ಮಾಡಿದ್ರೆ ಏನು, ಬ್ರಿಟಾನಿಯಾದಲ್ಲಿ ಪ್ರಾಫಿಟ್ ಮಾಡಿದ್ರೆ ಏನು, ನಮ್ಗೇನು ಬೇಕಾಗಿರೋದು, ನಮಗೆ ಪ್ರಾಫಿಟ್ ಬೇಕಾಗಿರೋದು. ಯಾವ ಸ್ಟಾಕು ಇವಾಗ ಅಪ್ ಟ್ರೆಂಡಲ್ಲಿ ಇದೆ ಆ ಸ್ಟಾಕಲ್ಲಿ ಆ ಸೆಕ್ಟರಲ್ಲಿ ನಾನಿದ್ರೆ ಸಾಕು ಅನ್ನೋ ಮೈಂಡ್ ಸೆಟ್ ಇದ್ದಾಗ ಮಾತ್ರ ನೀವು ಸೈಡ್ ವೇಸ್ ಮಾರ್ಕೆಟಲ್ಲಿ ಅಥವಾ ಒಂದು ಸ್ಟಾಕು ಸೆಕ್ಟರ್ ಚೇಂಜ್ ಆದಾಗ ಆ ಸ್ಟಾಕಲ್ಲಿ ಸ್ಟ್ರಕ್ ಆಗಲ್ಲ, ನಿಮ್ಮ ಸ್ಟ್ರಕ್ ಆಗಲ್ಲ. ಸೊ ಹಾಗಾಗಿ ಹಿಂದೂಸ್ತಾನ್ ಯೂನಿಲಿವರ್ ನೀವೇನಾದ್ರು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ ನೀವು ಡಿಸೈಡ್ ಮಾಡಿ ಬೈ ಮಾಡ್ಬೇಕಾ ಬೇಡವಾ. ಸೊ ಫ್ರೆಂಡ್ಸ್, ಈ ವಿಡಿಯೋ ಮುಖಾಂತರ ನಾನು ಈ ಎಕ್ಸಿಟ್ ಪ್ಯಾಟ್ರನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ
ನೀವು ಎಷ್ಟು ಬೇಗ ಕಲಿತೀರೋ ಅಷ್ಟು ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ಥರ ಎಕ್ಸಿಟ್ ಪ್ಯಾಟ್ರನ್ನ ನೀವು ಕಲ್ತ್ಕೊಳ್ಳಿಲ್ಲ ಅಂತಂದರೆ ನೀವು ಮಾಡಿರೋವಂಥ 6 ಮಂತ್ಸಲ್ಲಿ ಪ್ರಾಫಿಟ್ ಮಾಡಿ, 1 ಇಯರಲ್ಲಿ ಪ್ರಾಫಿಟ್ ಮಾಡಿ. ಸೊ ಆ ಪ್ರಾಫಿಟ್ ಎಲ್ಲಾನು ಅದೇ ಸ್ಟಾಕ್ಗೆ ಮತ್ತೆ ವಾಪಸ್ ಕೊಡಬೇಕಾಗುತ್ತೆ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ದಯವಿಟ್ಟು ಶೇರ್ ಮಾಡಿ. ಯಾರಿಗೆಲ್ಲ ಕಲಿಯೋ ಆಸೆ ಇದೆ ಸಿಂಪಲ್ ಆಗಿ ನೀವು ನನ್ನ ಆಫ್ಲೈನ್ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆದರೆ ಇದನ್ನೇ ನಾನು ಇನ್ ಡೀಟೇಲ್ ಆಗಿ ಕಲಿಸ್ಕೊಡ್ತೀನಿ. ಸೊ ಯಾರಿಗೆ ಕಲಿಯೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ನಮ್ಮ ಕ್ಲಾಸ್ಗೆ ಅಟೆಂಡ್ ಆಗ್ಬೋದು ಅಂತ ಹೇಳ್ತಾ